ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯಕ್ಕೆ ಇಂದು ಅಧಿಕೃತ ಚಾಲನೆ ಸಿಗಲಿದ್ದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡಿರುವ ನಡುವೆ ಮತ್ತೊಂದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಡಿಕೆಶಿ ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ಹಾಕಲಾಗಿರುವಂತಹ ಅನೇಕ ಸ್ವಾಗತ ಬ್ಯಾನರ್ಗಳು, ಫ್ಲೆಕ್ಸ್ಗಳು ಮತ್ತು ಕಟ್ಔಟ್ಗಳಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಚಿತ್ರಗಳು ರಾರಾಜಿಸ್ತಾ ಇದೆ. ಎಲ್ಲೆಡೆ ಫ್ಲೆಕ್ಸ್, ಬೆಂಟಿಂಗ್ ಬ್ಯಾನರ್ಸ್ ರಾರಾಜಿಸ್ತಾ ಇದೆ. ಸಿದ್ದು ಫೋಟೋ ಮಾತ್ರ ಅದರಲ್ಲಿ ಮಿಸ್ ಆಗಿದೆ. ಸ್ವಾಗತ ಫ್ಲೆಕ್ಸ್ಗಳಲ್ಲಿ ಸಿದ್ದರಾಮಯ್ಯ ಫೋಟೋ ಕಾಣೆಯಾಗ್ಬಿಟ್ಟಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಬ್ಯಾನರ್ಗಳಲ್ಲಿ ಇದೀಗ ಹೊಸ ಟ್ರೆಂಡ್ ಶುರುವಾಗಿರುವಂತದ್ದು. ಟ್ರೆಂಡ್ಗಳಲ್ಲಿ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಇವತ್ತು ಅಧಿಕೃತವಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ಲೆಡೆ ಡಿಕೆಶಿ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಬಹುತೇಕ ಬ್ಯಾನರ್ಗಳಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋ ಮಿಸ್ಸಿಂಗ್ ಆಗಿದೆ. ಸ್ವಾಗತ ಫ್ಲೆಕ್ಸ್ಗಳಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಕಾಣೆಯಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಬ್ಯಾನರ್ಗಳಲ್ಲಿ ಈಗ ಹೊಸ ಟ್ರೆಂಡ್ ಶುರುವಾಗಿರುವಂಥದ್ದು. ಅವರವರದೇ ಫೋಟೋ, ಹೈಕಮಾಂಡ್ ಫೋಟೋ, ಕೈ ನಾಯಕರ ಫೋಟೋ ಇವುಗಳು ಕಾಣಿಸ್ತಿದೆಯೇ ಹೊರತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಫೋಟೋ ಕಾಣಿಸ್ತಾ ಇಲ್ಲ. ಪದತ್ಯಾಗ ಮಾಡಿದಂಥ ನಾಯಕನ ಫೋಟೋ ಮರೆಯಾಗಿ ಹೋಗಿದೆ. ಯಾಕೆ ಹೀಗಾಯಿತು? ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಮಾತ್ರ ಕೈ ನಾಯಕರಿಗೆ ಬೇಕಾ? ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಸಿದ್ದರಾಮಯ್ಯ ನಮ್ಮ ನಾಯಕ, ಸಿದ್ದರಾಮಯ್ಯನಿಂದ ಹಲವಾರು ಓಟ್ ಬರುತ್ತೆ, ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ ಸರ್ಕಾರ ನಡೆಯುತ್ತೆ ಅಂತ ಹೇಳ್ತಾ ಇದ್ದವರು ಇವತ್ತು ಸಿದ್ದರಾಮಯ್ಯನವರನ್ನ ಮರೆತು ಬಿಟ್ರ? ಫ್ಲೆಕ್ಸ್ಗಳಲ್ಲಿ, ಬೆಂಟಿಂಗ್ ಬ್ಯಾನರ್ಸ್ಗಳಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿ ಕಾಣಿಸ್ತಾ ಇದ್ದಾರೆ. ಇದು ಕೈ ಕಾರ್ಯಕರ್ತರ ಹೊಸ ಟ್ರೆಂಡ್ ಶುರುವಾಗಿರುವಂಥದ್ದು. ಬೆಂಗಳೂರಿನ ಹೃದಯ ಭಾಗ, ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ಕಡೆ ಇವತ್ತು ಡಿಕೆಶಿ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಎಲ್ಲೆಡೆ ದೊಡ್ಡ ದೊಡ್ಡ ರೌಂಡ್ ಶೇಪಿನ ಬ್ಯಾನರ್ಸ್ಗಳು, ಅದರಲ್ಲಿ ಪ್ರಿಯಾಂಕ ಖರ್ಗೆ ಆಗಿರ್ಬೋದು ಮತ್ತಿತರರ ಫೋಟೋಗಳು ಕಾಣಿಸ್ತಾ ಇದೆ. ಆದರೆ ಮೇನ್ ಆಗಿ ಬೇಕಾಗಿರುವಂಥ ಸಿದ್ದರಾಮಯ್ಯನವರ ಫೋಟೋ ಮರೀಚಿಕೆಯಾಗ್ಬಿಟ್ಟಿದೆ. ಕಾಣಿಸ್ತಾ ಇದೆ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಫೋಟೋವನ್ನ ಗುಂಪಲ್ಲಿ ಗೋವಿಂದ ಎನ್ನುವಂಥ ನಿಟ್ಟಿನಲ್ಲಿ ಮರೆ ಮಾಚಿಬಿಟ್ಟಿದ್ದಾರೆ ಕೈ ಕಾರ್ಯಕರ್ತರು. ಯಾಕೆ ಹೀಗಾಯಿತು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫೋಟೋಗಳು ಹಲವು ಕಡೆ ಕಾಣಿಸ್ತಾ ಇರೋದು ಇದೀಗ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರೋದು. ಇದು ಕೇವಲ ಸಂಘಟಕರ ನಿರ್ಧಾರವಾ ಅಥವಾ ಇದರ ಹಿಂದೆ ರಾಜಕೀಯ ಸಂದೇಹವಿದೆಯಾ ಎಂಬ ಪ್ರಶ್ನೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೆಡೆ ಬ್ಯಾನರ್ಗಳನ್ನ ನೋಡ್ತಾ ಇದ್ದೀವಿ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಕೆಶಿ ಬ್ಯಾನರ್ಗಳಲ್ಲಿ ಹೈಕಮಾಂಡ್ ನಾಯಕರಿಗಷ್ಟೇ ಸ್ಥಾನಮಾನ ಸಿಗ್ತಾ ಹಾಗಿದ್ರೆ ಬ್ಯಾನರ್ ರಾಜಕಾರಣಕ್ಕೆ ಹೊಸ ತಿರುವು ಕೊಡುತ್ತಾ ಈ ವಿಚಾರ. ಡಿಕೆಶಿ ಸಂಭ್ರಮದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಡೆಗಣನೆ ಮಾಡಲಾಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಫ್ಲೆಕ್ಸ್ಗಳಲ್ಲಿ ಡಿಕೆ ಹವಾ ಇದೆ, ಸಿದ್ದು ಹವಾ ಮಾತ್ರ ಡಲ್ ಆಗಿದೆ. ಸಿದ್ದು ಕಾಣ್ತಾನೆ ಇಲ್ಲ. ಸಿದ್ದು ಫೋಟೋ ಇಲ್ಲದಿರೋದ್ರ ಹಿಂದೆ ರಾಜಕೀಯ ಸಂದೇಹ ಇದೆಯಾ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಡಿಕೆಶಿ ಪಟ್ಟಾಭಿಷೇಕ ಬ್ಯಾನರ್ಗಳಲ್ಲಿ ಇಲ್ಲಿ ಕೈ ನಾಯಕರಿಗಷ್ಟೇ ಸ್ಥಾನಮಾನ. ಸಿದ್ದರಾಮಯ್ಯನವರನ್ನ ಮರೆತು ಬಿಟ್ಟಿದ್ದಾರೆ ಕೈ ಕಾರ್ಯಕರ್ತರು. ಬ್ಯಾನರ್ ರಾಜಕಾರಣಕ್ಕೆ ಹೊಸ ತಿರುವು ಕೊಡುತ್ತಾ ಅಂತ ಹೇಳಿ ನಾವೀಗ ನೋಡಬೇಕಾಗಿರುವಂಥದ್ದು. ನಾವು ಗಮನಿಸ್ತಾ ಇದ್ದೀವಿ ಡಿಕೆಶಿ ಪಟ್ಟಾಭಿಷೇಕ ಬ್ಯಾನರ್ಗಳಲ್ಲಿ ಸಿದ್ದರಾಮಯ್ಯನವರನ್ನ ನಾವು ಕಾಣಲಿಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಫೋಟೋ ಅವರು ಮಿಸ್ ಆಗಿಬಿಟ್ಟಿದೆ. ಡಿಕೆಶಿ ಬ್ಯಾನರ್ಗಳಲ್ಲಿ ಹೈಕಮಾಂಡ್ ನಾಯಕರಿಗಷ್ಟೇ ಇಲ್ಲಿ ಸ್ಥಾನಮಾನ ಕೊಡಲಾಗಿದೆಯಾ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಮೂಡಿ ಬರ್ತಾ ಇದೆ. ಹೇಳಿ ಕೇಳಿ ಸಿದ್ದರಾಮಯ್ಯನವರದು ಒಂದು ಬಣ, ಹಾಗೆ ಡಿಕೆ ಶಿವಕುಮಾರ್ ಅವ್ರದ್ದು ಒಂದು ಬಣ ನಾವು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಗಮನಿಸ್ತಾ ಇದ್ದೀವಿ. ಇಲ್ಲಿ ಡಿಕೆಶಿ ಬಣದವರಲ್ಲಿ ಸಿದ್ದರಾಮಯ್ಯನವರ ಫೋಟೋ ಕಾಣೆಯಾಗಿರೋದು ಇಲ್ಲಿ ರಾಜಕೀಯ ಸಂದೇಹಕ್ಕೆ ಮತ್ತೊಂದು ಎಳೆ ಮಾಡಿ ಕೊಟ್ಟಿರುವಂಥದ್ದು. ಬ್ಯಾನರ್ ರಾಜಕಾರಣಕ್ಕೆ ಇದೇನಾದರೂ ಹೊಸ ತಿರುವು ಕೊಡುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ಡಿಕೆಶಿ ಸಿಎಂ ಆಗೋ ತನಕ ಮಾತ್ರ ಸಿದ್ದರಾಮಯ್ಯನವರು ಬೇಕಾಗಿತ್ತು. ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಬೇಡವಾ ಹಾಗಿದ್ರೆ ಮೂಲೆ ಗುಂಪು ಮಾಡಿಬಿಟ್ರ ಕಾಂಗ್ರೆಸ್ನವರು ಅನ್ನುವಂಥದ್ದು ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು. ಡಿಕೆಶಿ ಸಂಭ್ರಮದಲ್ಲಿ ಇಲ್ಲಿ ಕೈ ಕಾರ್ಯಕರ್ತರು ಸಿದ್ದರಾಮಯ್ಯನವರನ್ನ ಕಡೆಗಣನೆ ಮಾಡಿಬಿಟ್ರ ಅನ್ನುವಂಥದ್ದು. ಫ್ಲೆಕ್ಸ್ಗಳಲ್ಲಿ ಡಿಕೆಶಿ ಹವಾ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಎಲ್ಲ ಹುಡುಕಿದ್ರು ಕೂಡ ಅಳೆದು ತೂಗಿ ಎಲ್ಲೋ ಒಂದು ಕಡೆ ಬ್ಯಾನರ್ಗಳಲ್ಲಿ ಫಿಕ್ಸ್ ಮಾಡಲಾಗಿದೆ. ಸಿದ್ದು ಫೋಟೋ ಇಲ್ದಿರೋದ್ರ ಹಿಂದೆ ಈಗ ರಾಜಕೀಯ
ಸಂದೇಹ ಮೂಡ್ತಾ ಇರುವಂಥದ್ದು. DKಶಿ ಪ್ರಮಾಣ ವಚನಕ್ಕೂ ಮುನ್ನ ಈಗ ಪೋಸ್ಟರ್ ಪಾಲಿಟಿಕ್ಸ್ ಇದೀಗ ಶುರುವಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ಗಳಲ್ಲಿ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರನ್ನ ಮೂಲೆ ಗುಂಪಾಗಿ ಎಲ್ಲೋ ಪುಟಾಣಿ ಫೋಟೋಸ್ಗಳಲ್ಲಿ ಆ ರೀತಿ ಮಾಡಲಾಗಿದೆ. ಆದರೆ ದೊಡ್ಡ ದೊಡ್ಡ ಫೋಟೋಗಳಲ್ಲಿ ಕೈ ಕಾರ್ಯಕರ್ತರು ಜೊತೆಗೆ ಸಚಿವರು, DK ಶಿವಕುಮಾರ್, ಹೈಕಮಾಂಡ್ ನಾಯಕರು ಇವರ ಫೋಟೋಗಳು ಮಾತ್ರ ಮುಖ್ಯವಾಗಿ ನೋಡೋದಕ್ಕೆ ಕಾಣ್ತಾ ಇರುವಂಥದ್ದು.